ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು ಚಂದು ಲೈಫ್ ಸ್ಟೋರಿ ವ್ಲಾಗ್ ನ ಮಾಡ್ತಾ ಇದೀವಿ ಅಂಡ್ ಅದು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಗೈಸ್, ಅದು ನಮ್ಮ ಲೈಫ್ ಸ್ಟೋರಿ ವ್ಲಾಗ್ ಗೆ ನಮ್ಮ ಅಮ್ಮ ಕೂಡ ಇದ್ದಾರೆ. ಬರಮ್ಮ. ಹೌದು, ಅದ್ರಲ್ಲಿ ನಮ್ ಚೆರಿ ಬೇರೆ ಕರ್ಕೊ ಬಂದಿದ್ದಾರೆ. ನಮ್ ಚೆರಿ ಲೈಫ್ ಸ್ಟೋರಿ ಏನಿಲ್ಲ, ಇನ್ನ 2 ವರ್ಷ ಆಗಿದೆ ಅಷ್ಟೇ ನಮ್ ಜೊತೆಗೆ ಸೇರಿ. ಇವಾಗ ಇವರಿಬ್ರು ಸೇರ್ಕೊಂಡು ಲೈಫ್ ಸ್ಟೋರಿ ವ್ಲಾಗ್ ನ ಹೇಳ್ತಾರೆ ಗೈಸ್. ಓಕೆ, ಸ್ಟಾರ್ಟ್ ಮಾಡೋಣ. ಚೆರಿನ ಹಿಡ್ಕೊಬಾ. ಸ್ಟಾರ್ಟ್ ಮಾಡೋಣ. ಹಾ, ಓಕೆ. ನಾವು ಹುಟ್ಟಿದ್ದು ಬೆಳ್ದಿದ್ದು ಎಲ್ಲ ನಮ್ ನಮ್ ಪಕ್ಕದ ಇವಾಗ ಇರೋದ್ ಕಡೆನೆ, ವಿಜಯನಗರಲ್ಲೇ ನಾವು ಹುಟ್ಟಿದ್ದು ಬೆಳ್ದಿದ್ದೆಲ್ಲ. ಸೊ ಅದಕ್ಕೆ ಆ ಮನೆ ಎಲ್ಲ ಇನ್ನ ಹಾಗೆ ಇದೆ. ಸೊ ಅದನ್ನ ತೋರ್ಸ್ಕೊಂಡು ಹಂಗೆ ಕಂಟಿನ್ಯೂ ವ್ಲಾಗ್ ಮಾಡೋಣ ಅಂತ. ನೀವ್ ಹೇಳ್ರಿ ಅವ. ನನ್ ಮಗ ಚಿಕ್ಕವನು ದೊಡ್ಡವನು ಎಲ್ಲ ಇಲ್ಲೇ ಹುಟ್ಟಿ ಬೆಳ್ದಿತ್ತು. ನೀವ್ ಇದಿದ್ ಫಸ್ಟ್ ಮನೆ ತಾನೆ ಇವಾಗ? ಇವಾಗ ನಾನು ಹುಟ್ಟಿದ್ದು ನಮ್ ತಾಯಿ ಇದ್ರು ಈ ಮನೆಯಲ್ಲಿ. ನಮ್ ತಾಯಿ ಜೊತೆ ನಾನು ನನ್ನ ಇಬ್ರು ಮಕ್ಕಳು ಇದ್ದು. ಸೊ ಇವಾಗ ಆ ಮನೆ ತೋರಿಸ್ತೀವಿ, ಬನ್ನಿ ನೋಡಿ ಯಾವ ತರ ನಾವು ಹುಟ್ಟಿ ಬೆಳ್ದಿದ್ದೆಲ್ಲ ಮನೆ ಇದೆ ಗೈಸ್. ಹೆಂಗಿದೆ ನೋಡಿ, ಇದೇ ಮನೆ. ಬಟ್ ಬೀಗ ಹಾಕ್ಬಿಟ್ಟಿದೆ ಮನೆ. ಅವ್ರಿಲ್ಲ, ಇದ್ದಿದ್ರೆ ತೋರಿಸ್ತಾ ಇದ್ದು. ಈ ಸಂಧಿ ನೋಡಿ ಹೆಂಗಿದೆ. ಇದೇ ಮನೆಯಲ್ಲಿ 1 ವರ್ಷ 1.5 ವರ್ಷ ಇದ್ದ. ಬಾಗ್ಲು ನೋಡು, ಓಯ್ 1.5 ವರ್ಷ ಅಷ್ಟೇನಾ? ಅಂದ್ರೆ ನೀವ್ ಹುಟ್ಟದ್ಮೇಲೆ ಇದ್ದಿತ್ತಿಲ್ಲಿ. ಅದೇ ಸ್ವಲ್ಪ ಏಜ್ ಬರೋ ಗಂಟ ಇಲ್ಲೇ ಹುಟ್ಟಿ ಬೆಳ್ದಿರೋದು ಗೈಸ್. ನಮ್ ತಾಯಿ ಇದ್ರು, ನಮ್ ತಾಯಿ ತೀರ್ಕೊಂಡ್ಮೇಲೆ ನಾವು ಬೇರೆ ಕಡೆಗೆ ಹೋಗ್ಬಿಟ್ಟು. ಸೊ ನಾವ್ ಫಸ್ಟ್ ಚಿಕ್ಕ ವಯಸ್ಸಿಂದ ಇದ್ದಿದ್ದೆ ಮನೆ ನೋಡಿ. ಡೋರ್ ಇದು ನಮ್ ದೊಡ್ಡಕ್ಕ ಅವ್ರ ಮನೆ. ಹೆಂಗಿದೆ ಹಂಗೆ ಐತಲ್ವಾ ಅಮ್ಮ? ಹಂಗೆ ಐತಿ. ಅದೇ ನಂಗ್ ನೆನ್ಪಿಲ್ಲ ಗೈಸ್, ಚಿಕ್ಕ ಹುಡುಗ ಇದ್ದಾಗ ಇದ್ದಿದ್ದು. ನಂಗೆ ಒಳ್ಳೆ ಏನ್ಶಿಯಂಟ್ ಟೈಮ್ಸ್ ಅಲ್ಲಿ ಒಂದ್ ಮನೆ ಇರುತ್ತೆ ಗೊತ್ತಾ, ಸೇಮ್ ಅದ್ ನೋಡ್ತಾರೆ ತರ ಫೀಲ್ ಆಗ್ತೈತೆ. ಅವಳ ಹಳೇ ಕಾಲದಲ್ಲಿ ಇರ್ತೈತಲ್ಲ ಮನೆ. ಈ ಮನೆಯಲ್ಲಿ ನಾವು, ನಮ್ ತಾಯಿ, ನನ್ನ ಇಬ್ರು ಮಕ್ಳು ಎಲ್ಲಾರು ಇದ್ದು. ಅಂದ್ರೆ ನನಗ್ ಬುದ್ಧಿ ಬಂದ್ಮೇಲೆ ನಾವ್ ಇಲ್ಲೇ ಇದ್ದಿದ್ದು ಅಂತ ನಮ್ಮ ಅಮ್ಮ ಹೇಳಿದ್ರು. ಅದ್ರಿಂದ ನನಗೆ ಇಲ್ಲಿ ಅಂತ ಗೊತ್ತಾಗಿದ್ದು. ಒಂದು ಬುದ್ಧಿ ಬರೋ ಗಂಟ ಇಲ್ಲೇ ಇದ್ದಿದ್ದು ಗೈಸ್. ಆಮೇಲೆ ನೆಕ್ಸ್ಟ್ ಇಲ್ಲೇ ಅಕ್ಕಪಕ್ಕ ಇಲ್ಲೇ ರೌಂಡ್ ಹೊಡಿತಾ ಇದ್ವಿ. ಇದೇ ಏರಿಯಾದಲ್ಲೇ ಅಕ್ಕಪಕ್ಕ ಮನೆ ರೌಂಡ್ ಹೊಡಿತಾ ಇದ್ವಿ. ಅಂಡ್ ಇದು ಬಂದು ನಮ್ ದೊಡ್ಡಮ್ಮವ್ರ ಮನೆ. ಮುಂಚೆ ಇದು ಸೀಟ್ ಮನೆ ಆಗಿತ್ತು, ಇವಾಗ ಹಂಚಿನ ಮನೆ ಆಗಿತ್ತು. ಈ ಕಡೆ ಎಲ್ಲ ಇದೆಯಾ, ಇವಾಗ ಈ ಕಡೆ ತೋರಿಸ್ತೀವಿ ನೋಡಿ, ಆ ತರ ಇದ್ದಿದ್ ಮನೆ. ಅವರು ಇವಾಗ ರೀಸೆಂಟ್ ಆಗಿ ಕಟ್ಸಿ ಈ ತರ ಕಟ್ಸ್ಕೊಂಡಿದ್ದಾರೆ ಹೊಡ್ದಾಕಿ ಅದನ್ನ. ಎಷ್ಟು ವಯಸ್ಸು ಬರೋರು ಇಲ್ಲಿದ್ರಿ ಅಮ್ಮ? 3 ವರ್ಷ 2 ವರ್ಷ 3 ವರ್ಷ ಅಷ್ಟೇ. ಅದಾದ್ಮೇಲೆ ಅಲ್ಲಿ ಕೋಟ್ರಸ್. ಸೊ ಇವಾಗ 3 ವರ್ಷ 2 ವರ್ಷ ಬರೋವರೆಗೂ ಇದ್ದಿದ್ದು ಇಲ್ಲಿ. ಸೊ ಅವನಿಗೆ ನೆನ್ಪಿರಲ್ಲ ಜಾಸ್ತಿ. ಅಂಡ್ ಈಗ ನೆಕ್ಸ್ಟ್ ಮನೆ. ಹೌದು ಗೈಸ್. ಅಂಡ್ ಏನ್ ಗೊತ್ತಾ, ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿಯಿಂದನೇ ಓಡೋಗಿತ್ತಾನೆ ನಾನು. ಇವನೇ ಆಟ ಆಡ್ಕೊಂಡು ಹೋಗಿ ಅಲ್ಲಿ ತಿಂಡಿ ತರಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಇದೆಲ್ಲ ನೋಡಿ. ಇದೆಲ್ಲ ಅದೇನೆ, ಒಂದ್ ದೊಡ್ಡ ಕಾರು. ಪಾಪ ಅವ್ರದ್ದು ಏನು ತಪ್ಪಿಲ್ಲ, ಇವಂದು ತಪ್ಪು. ಟೈರ್ ಸೈಕಲ್ ಟೈರ್ ಬರುತ್ತಲ್ಲ, ಅದನ್ನ ಓಡಿಸ್ಕೊಂಡು ಹೋಗಿ ಕಾರ್ ಅಡೆ ಸಿಕ್ಕಾಕೊಂಡ್ಬಿಟ್ಟು ಕಾರ್ ಉಚ್ಕೊಂಡು ತಾರ್ ರೋಡ್ ಫುಲ್ಲು ಇದು ಅರ್ಧ ಚಿಪ್ಪೆ ಹೊರಟೋಗ್ಬಿಟ್ಟಿತ್ತು. ಏನ್ ಗೊತ್ತಾ ಗೈಸ್, ಅವಾಗ ಅವರು ಏನೋ ಮದ್ವೆ ಅರ್ಜೆಂಟ್ ಹೋಗ್ತಾ ಇದ್ರಂತೆ. ಅವರು ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ರಂತೆ ಪಾಪ. ಅಯ್ಯೋ, ಅವರು ಹಂಗು ಪಾಪ ಸಫರ್ ಆಗಿ ಅವ್ರ ಟ್ರೀಟ್ಮೆಂಟ್ಗೆಲ್ಲ ನಾವ್ ಹೆಲ್ಪ್ ಮಾಡ್ತೀವಿ ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ನಮ್ಮ ಇವನ್ ಟ್ರೀಟ್ಮೆಂಟ್ಗೆ ಬೇರೆಯವರು ಉಪಯೋಗಿಸ್ಕೊಂಡು ಅದನ್ನ ದುಡ್ಡು ತಿಂದ್ರು. ಏನಾದ್ರು ಗೊತ್ತಿಲ್ಲ, ಅದೇನೋ ಆಯ್ತಂತೆ. ನಂದು ಒಂದೂವರೆ ತಿಂಗಳು ನಾವು ES ಇಲ್ಲ ಅಡ್ಮಿಟ್ ಮಾಡಿದ್ದು. ಫುಲ್ ಬಡವರು ಗೈಸ್ ಅವಾಗ. ಇವಾಗೇನೋ ಸ್ವಲ್ಪ ಇದೀವಿ. ಅಂಡ್ ದುಡ್ಕೊಂಡು ಪಡ್ಕೊಂಡು ಅವಾಗೆಲ್ಲ ನಮ್ಮ ಅಮ್ಮನೇ ನಮ್ಮನ್ನ ನೋಡ್ಕೊಂಡಿರೋದು ಎಲ್ಲ. ಸೊ ಇದಾಗಿತ್ತು ಗೈಸ್ ನಾನು ಹುಟ್ಟಿ ಬೆಳ್ದಂತ ಮನೆ. ಅಂಡ್ ನೆಕ್ಸ್ಟ್ ಆಕ್ಸಿಡೆಂಟ್. ನನ್ಗೆ ನಿಜ ಗೊತ್ತಿರ್ಲಿಲ್ಲ ಆಯ್ತಾ, ಅಂದ್ರೆ ಇವ್ನು ಹೇಳಿದ್ದ ಈ ತರ ಇತ್ತು ಅಂತ. ಬಟ್ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ತರ ಹಂಚಿನ ಮನೆ ತರ ಇತ್ತು ಗೈಸ್ ನಮ್ ದೊಡ್ಡಮ್ಮ ಮನೆ. ಇವಾಗ ನಾವು ಈ ತಾತಂಗೆ ಎದುರು ಬರ್ತಾ ಇದ್ದೋ ಗೈಸ್. ಇಲ್ಲಿ ಆಟ ಆಡುವಾಗ ಎಲ್ಲ ತಾತ ದೊಣ್ಣೆ ಎತ್ಕೊಂಡು ಹೊಡೆಯಕ್ ಬರ್ತಾ ಇದ್ರು ಅವಾಗ. ಗೈಸ್ ಇವಾಗ ಇವನು ಫಸ್ಟ್ ಇದ್ದಿದ್ ಮನೆದು ಹೋಮ್ ಟೂರ್ ಮಾಡ್ತಾ ಇದೀವಿ. ಯಾರು ದಯವಿಟ್ಟು ಇದನ್ನ ಸಿಂಪತಿ ಅಂತ ಅನ್ಕೋಬೇಡಿ, ನಾವ್ ಲೈಫ್ ಸ್ಟೋರಿ ಅಷ್ಟೇ ಮಾಡ್ತಾ ಇರೋದು. ಸಿಂಪತಿ ಏನಿಲ್ಲ ಗೈಸ್, ಇರೋದನ್ನೇ ಬೇಕಾದ್ರೆ ಇಲ್ಲಿ ಅಕ್ಕಪಕ್ಕ ಜನದ ಹತ್ರ ತಾತ ಇವಾಗ ಪ್ರೂಫ್ ತಾತನೇ ಇತ್ತಲ್ಲ. ಸೊ ಈಗ ಬನ್ನಿ ಹೋಮ್ ಟೂರ್ ಮಾಡೋಣ. ಇಷ್ಟೇ, ಇಲ್ಲೇ ವಾಸನೆ ಹೋಗ್ಬಿಡಿ ತಾತ ಇದೆ. ಇದೇ ಗೈಸ್, ಇಷ್ಟೇ ನಮ್ಮ ಮನೆ ಇದ್ದಿದಾಗ. ಇಷ್ಟೇ, ಇಲ್ಲೇ ಸ್ನಾನ, ಇಲ್ಲೇ ಅಡಿಗೆ, ಮಂಚ ಹಾಕಿದ್ದು, ಇಲ್ಲಿ ಅಡಿಗೆ ಮಾಡ್ಕೊಂತಿದ್ದು, ಇಲ್ಲಿ ಬೀರು ಇಟ್ಟಿದ್ದು. ಆ ಬೀರು ಇವಾಗಲೂ ನಮ್ಮ ಮನೇಲಿ ಇದೆ. 3 ಜನಕ್ಕೆ ಸಾಲ್ತಾ ಇತ್ತ ಇಲ್ಲಿ ಮಂಚದ ಮೇಲೆ 3 ಜನ, ನಮ್ಮ ಅಮ್ಮ ಇಲ್ಲಿ.
ಅಷ್ಟೇ. ಸೊ ಗೈಸ್ ಇದೆ ನಾವು ಇದ್ದಿದ್ದೆಲ್ಲ. ಅವಾಗ ಈ ಮನೆ ಓನರ್ ತಾತ ಗೈಸ್. ನೋಡಿ ಈ ತರ ಪಾಪು ತರ ಇದ್ದ ನಮ್ ಮಗ. ಈ ಪಾಪು ಅವಳಲ್ಲ, ಈ ಸೈ ಹಿಂಗಿದ್ದ ಚಂದು. ಬಾ ನಡಿಮ್ಮ. ಇವಾಗ ಅವರೇ ಗೈಸ್ ಇರೋದು, ಅವರೇ ಮನೆ ಓನರು, ಅವರೇ ಅವಾಗ ನಮ್ಗೆ ಬಾಡಿಗೆ ಕೊಟ್ಟಿತ್ತು, ಇವಾಗ ಅವರೇ ಇರೋದು. ಇವಾಗ ಮಾತಾಡ್ತಾತನ. ಥ್ಯಾಂಕ್ಸ್ ತಾತ. ಇಲ್ಲ ಇಲ್ಲ, ಅವಾಗ ಚೆನ್ನಾಗಿತ್ತಮ್ಮ. ಹೆಂಗಾಗಿತ್ತು ತಾತ ಹಂಗೆ ತೆಗ್ದು ನಾಕ್ರಿ ಕಡ್ಡಿಲಿ. ತಾತ ಅಂದ್ರೆ ಅವಾಗ ಅದು ಇದು ದೊಡ್ಡದು. ಗೊತ್ತು, ಇವಾಗ ಗೊತ್ತಾಗಿ ಐತೆ, ಇವಾಗ ಗೊತ್ತಾಗಿ ಐತೆ ತಾತ. ಏನ್ ಹೆಂಗಿದ್ದ ಅವಾಗ ಅಂತ? ಅವಾಗ ಹೆಂಗಿದ್ದ ಇವನು? ಹುಡುಗರು ಏನು ಚೆನ್ನಾಗಿ ಜಾಸ್ತಿ ತೀಟೆ ಮಾಡ್ತಾ ಇದ್ನಾ? ಚೀಟಿ ಇಲ್ಲ ಎಲ್ಲ ಬಿಡು. ಸೊ ಗೈಸ್ ಇವನ್ ಇಲ್ಲಿ ಇದ್ದ ಅಲ್ವಾ, ಅವಾಗ ಆಂಟಿ ಇಲ್ಲೇ ಇದ್ರಂತೆ. ಅವಾಗಿನ್ನ ಹೊಸ್ದಾಗ್ ಮದ್ವೆ ಆಗಿ ಬಂದಿದ್ರಂತೆ. ಚಂದು ಏನ್ ಕಿತಾಪತಿ ಮಾಡಿದಂತ ಆಂಟಿನಿಗೆ ಹೇಳ್ತಾರೆ ಇವಾಗ. ಚಂದು ಏನ್ ಕಿತಾಪತಿ ಮಾಡಿದ ಅಂದ್ರ ಮೋರಿಲಿ ನುಗ್ಗಿ ಮೋರಿಯಿಂದ ಆಚೆ ಬರ್ತಾ ಇದ್ದ. ಅದಕ್ಕೆ ಆಂಟಿ ಅವನ್ಗೊಂದ್ ಹೆಸರಿಕ್ಕಿದ್ರು. ನಾವು ಅವ್ರಿಗೆ ಮೋರಿ ಮೋರಿ ಅಂತ ಹೆಸರಿಟ್ಟಿದ್ವಿ, ಅದು ಫೇಮಸ್ ಆಗೋಗ್ಬಿಟ್ಟಿದೆ ಹೆಸರು. ಈಗ ಚಂದು ಅಂತ ಕೂಗಲ್ಲ, ಅವನ್ನ ಮೋರಿ ಅಂತಾನೆ ಕೂಗೋದು. ಅವಾಗ ಇಷ್ಟ ಚಿಕ್ಕ ವಯಸ್ಸಲ್ಲಿ ಇದ್ದ ಅಂತ. ಚಿಕ್ಕ ವಯಸ್ಸಲ್ಲಿದ್ದ. ಚಿಕ್ಕ ವಯಸ್ಸು ನೋಡ್ ನಿನ್ನೆಜಲ್ಲಿ ಇದ್ದಾಗ. ಗೈಸ್ ಅದೇನ್ ಗೊತ್ತಾ, ಅವಾಗ ಬಾಲ್ ಗಿಲ್ ಹೋಗಿತ್ತು ಅಂತ ಮೋರಿಗೆ ಹೋಯ್ತಾ ಇದೆ ಅಷ್ಟೇ ಗೈಸ್. ಅದಕ್ಕೆ ಎಲ್ಲ ನೋಡ್ಬಿಟ್ಟು ಮೋರಿ ರಾಜ ಅಂತ ಹೆಸರಿಕ್ಬಿಟ್ಟಿದ್ದಾರೆ. ಹುಳ ಗಿಡ ಕಚ್ಬಿಟ್ರೆ ಕಷ್ಟ ಅನ್ಬಿಟ್ಟು ನಾವು ಹೇಳ್ತಾ ಇದ್ವು, ಆದ್ರೂ ಅವ್ರು ಕೇಳ್ತಾ ಇರಲಿಲ್ಲ. ಬರೀ ಬಟ್ಟೆ ಬಿಚ್ಚಾಕೊಂಡೆ ಓಡಾಡೋದು, ಬಟ್ಟೆನೇ ಭಯ ಬರುತ್ತೆ. ಚಿಕ್ಕ ಹುಡುಗ ಇದ್ದೆ ಗೈಸ್ ಅವಾಗ, ಅದಕ್ಕೆ ಹಂಗೆ ಓಡಾಡ್ತಾ ಇದ್ದೆ. ನನ್ಗೆ ಇದ್ ಗೊತ್ತಿರ್ಲಿಲ್ಲ. ಗೊತ್ತಿತ್ತು ಮೋರಿ ಅಂತ ಕರೀತಾರೆ ಅಂತ, ಆದ್ರೆ ಆಂಟಿ ಅಂತ ಗೊತ್ತಿರ್ಲಿಲ್ಲ ಗೈಸ್. ಮೋರಿ ಎಲ್ಲ ಗೈಸ್, ಮೋರಿ ರಾಜ ಅಂತಾನೆ ಬಿಡಿದ್ರಿಲ್ಲ ಹೆಸರು ನನ್ಗೆ. ಸೊ ಗೈಸ್ ಬನ್ನಿ ನೆಕ್ಸ್ಟ್ ಹೋಗೋಣ. ಗೊತ್ತಾ ಇಲ್ಲಿ ಇಲ್ಲೊಂದ್ ದೊಡ್ಡ ಮೋರಿ ಇತ್ತು ಗೊತ್ತಾ, ಇಲ್ಲಿ ಜಾಸ್ತಿ ಮೋರಿಗಳಲ್ಲಿ ಬಾಲ್ ಸಿಗ್ತಾ ಇತ್ತು ಗೈಸ್. ಇದಕ್ಕೆ ಬಾಲ್ ಎತ್ಕೊಳಕ್ ಹೋಗ್ತಾ ಇದ್ದೆ. ಅವಾಗಿಂದ ನಂಗೆ ಇಲ್ಲೆಲ್ಲ ಮೋರಿ ರಾಜ ಅಂತ ಹೆಸರಿಕ್ಕಿರೋದು. ಅಂಡ್ ಅವಾಗ ಟೈರ್ ಓಡಿಸಿ ಆಕ್ಸಿಡೆಂಟ್ ಆಯ್ತು ಅಂತ ನಮ್ಮಮ್ಮ ಹೇಳ್ತಲ್ಲ, ಇಲ್ಲ ನಾನಿರ್ಲಿಲ್ಲ, ನಾನು ಆಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಮ್ಮ ಅಮ್ಮ ಇದ್ರು. ಇವನು ಟೈರ್ ಓಡಿಸ್ಕೊಂಡ್ ಬಂದು, ಈ ಸೈಕಲ್ ಟೈರ್ ಓಡಿಸ್ಕೊಂಡ್ ಬಂದು ಇಲ್ಲಿ ಅಂಗಡಿಲಿ ತಿಂಡಿ ಇಲ್ಲ ಅಂತ ಅಂಗಡಿ ಇತ್ತು ಅವಾಗ, ಅಲ್ಲಿ ತಿಂಡಿ ತಗೊಳಕ್ ಹೋಗಿ ಅಲ್ಲಿಂದ ಕಾರ್ ಆಕ್ಸಿಡೆಂಟ್ ಆಗಿ ಅಲ್ಲಿವರೆಗೂ ಮುಚ್ಕೊಂಡ್ ಹೋಗ್ಬಿಟ್ಟಿತ್ತು. ಅವ್ನಿಗೆ ಕಾರ್ ಅಡೆ ಸಿಕ್ಕಾಕೊಂಡ್ಬಿಟ್ಟಿದ್ದ. ಈ ತರ ಅದೇ ಇದೆ ತಾರ್ ರೋಡು, ಅದೆಲ್ಲ ಫುಲ್ ಇದು ಅರ್ಧ ಚಿಪ್ಪೆ ಬಂದ್ಬಿಟ್ಟಿತ್ತು. ಇಲ್ಲಿ ಆಲ್ಮೋಸ್ಟ್ ಹಳೆ ಅಂಗಡಿಗಳಿದೆ ಗೈಸ್, ಅಲ್ಲಿ ಕಟಿಂಗ್ ಶಾಪ್ ಅವ್ರು ಇದೆ, ಅವ್ರಿಗೆಲ್ಲ ಗೊತ್ತು ಏನ್ ಕತೆ. ಅವರು ಇದ್ದಿದೆ ಹೇಳಿರೋರು ಅಂಕಲ್ಲು. ಇಲ್ಲಿ ತುಂಬಾ ಜನ ಇದಾರೆ, ಅವ್ರಿಗೆಲ್ಲ ಗೊತ್ತು ಹಳೆ ತಲೆಗಳು. ಅವನು ಅವಾಗ ಸತ್ತಿ ಬದುಕಿರೋದ್ ಗೈಸ್. ಅದೇನೋ ನಿಜ. ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೂ ಹೋಗಿ, 10ನೇ ಕ್ಲಾಸ್ ಇಲ್ಲ 8ನೇ ಕ್ಲಾಸ್ ವರೆಗೂ ಓದಿರೋ ಸ್ಕೂಲ್ ತೋರಿಸ್ತೀವಿ. ಫಸ್ಟ್ ನರ್ಸರಿ ಪಣಿಭೂಷಣ ತಾನೆ, ಅಲ್ಲಿ ಮಲತೇಶ, ಅಲ್ಲಿ ಪಣಿಭೂಷಣ ಅಂತ ನರ್ಸರಿ ಗಂಟ ಓದಿದ್ದು ಗೈಸ್, ಪ್ರೀ ನರ್ಸರಿ ಅದೆಲ್ಲ. ಆಮೇಲೆ ನೆಕ್ಸ್ಟ್ ಹೋಗಿದ್ದು 4ನೇ ಕ್ಲಾಸ್. ಇಲ್ಲ, ನೀನ್ ಫುಲ್ ನರ್ಸರಿ ಇಂದಾನೆ ಗೌರ್ಮೆಂಟ್ ಸ್ಕೂಲ್. ಸುನಿ 4ನೇ ಕ್ಲಾಸ್ ಇಂದ ಅಲ್ಲಿ ಸೇರಿತ್ತು. ಇಲ್ಲ ಇವನು ನರ್ಸರಿ ಇಂದಾನೆ ಗೌರ್ಮೆಂಟ್ ಸ್ಕೂಲ್. ಹೌದಾ? ಓಕೆ ಗೈಸ್, ನನ್ನ ನರ್ಸರಿ ಇಂದಾನೆ ಗೌರ್ಮೆಂಟ್ ಸ್ಕೂಲ್ ಅಂತೆ. ಅವಾಗ ನನ್ಗೆ ಮೈಂಡ್ ಮೆಚೂರ್ ಆದ್ಮೇಲೆ ನನ್ಗೆ ಇಲ್ಲಿ ಓದಿದ್ದು ಅಂತ ಗೊತ್ತಾಗಿದೆ. ಆದ್ರೆ 1ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರೆಗೂ ಅದೇ ಸ್ಕೂಲ್ ಅಂತ ಗೊತ್ತು. ಬನ್ನಿ ನಮ್ ಸ್ಕೂಲ್ ನ ತೋರಿಸ್ತೀನಿ ಈಗ. ಸೊ ಗೈಸ್, ಇವಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಹೆಂಗೆ ಬೆಳ್ದಿದ್ದು, ಹೆಂಗಾಡಿದ್ದು, ಹೆಂಗಿದ್ದೆ ಅಂತ ನಮ್ಮ ಅಂಕಲ್ ಇದಾರೆ, ಅವ್ರು ನೋಡಿದಾರೆ ನಾನು ಹೆಂಗಿದ್ದೆ ಅಂತ. ಅವ್ರನ್ನ ಮಾತಾಡ್ತೀನಿ ನೋಡಿ. ನಮಸ್ಕಾರ, ನಮ್ಮ ಹೆಸರು ಮಂಜು ಅಂತ. ಇಲ್ಲಿ ವಿಜಯನಗರ ಹೊಸಳ್ಳಿಯಲ್ಲಿರೋದು. ಚಂದು ಅನ್ನೋ ಹುಡುಗ ನಾವು ಚಿಕ್ಕನಿಂದ ನೋಡಿರೋದು. ಇಲ್ಲೇ ಹುಟ್ಟಿ ಬೆಳೆದಿರೋದಲ್ಲ, ನಾವು ಚಿಕ್ಕನ ಮಗುವಿಂದ ಎತ್ಕೊಂಡು ಆಡಿ ಬೆಳೆಸಿರೋದು ಮಗು. ಇವತ್ತು ಈ ಮಟ್ಟಿಗೆ ಬೆಳೀತಾ ಇದೆ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅವ್ರೇನು ಮಾಡೋದು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹಂಗೆ ಅವ್ರ ತಂದೆ ತಾಯಿ ಅವರೆಲ್ಲ ಫ್ರೆಂಡ್ಸು, ಸಿಸ್ಟರ್, ಬ್ರದರ್ಸ್ ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಎಲ್ಲರೂ ನೋಡಿ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಅಂಕಲ್. ಗೈಸ್, ಇವಾಗ ನಾನು ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅನ್ನಲ್ಲ, ಅವಾಗ ನೋಡಿರೋರು ನನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಸೇರ್ಸಿರೋರು ತಾನೆ. ಹಾಸ್ಪಿಟ್ಲಿಗೆಲ್ಲ ಅವರೇನ ಸೇರ್ಸಿದ್ದು? ನೋಡಿರೋರು ಸೇರ್ಸಿಲ್ವಾ? ನಮ್ಮ ಅಕ್ಕ ನಮ್ಮ ಅಮ್ಮ ಇಲ್ಲ ಅಕ್ಕಪಕ್ಕದವ್ರು. ಅವ್ರು ನೋಡಿದಾರಂತೆ. ಸೊ ಹೆಂಗಾಯ್ತು ಅಂತ ಕೇಳೋಣ ಬನ್ನಿ, ಇದು ಆಕ್ಸಿಡೆಂಟ್. ಇವನ್ನ ಎತ್ತಕ್ ಹೋಗಿ ನಾನು ಹಾಸ್ಪಿಟ್ಲಿಗೆ ಏನೇನ್ ಕೆಲಸ ಮಾಡಿದ್ನಿ ಗೊತ್ತಾ? ಅವನ ಲಗ್ನ ಪತ್ರ ಎತ್ತಕ್ ಬಂದಿದ್ದ ಪಾಪ ತುಮಕೂರಿಂದ. ಎಲ್ಲೇ ಹೇಳ್ರಿ. ಲಗ್ನ ಪತ್ರ ಹಚ್ಕೊಬ ಇದು ಮಾರುತಿ 800 ಯಾವ್ದು ಒಮ್ಮಿನಿ
ಮನೇಲಿ ಬಂದು ಪಾಪ ಇವ್ನು ಆಟ ಆಡ್ತಿದ್ದ ಅಡ್ಡ ಬಂದ್ಬಿಟ್ಟ, ಕೆಳಗಡೆನೆ ಬಿದ್ದೋಗ್ಬಿಟ್ಟ. ಎಲ್ಲಿಂದ ಎಲ್ಲಿ ಗಂಟ ಉಚ್ಕೊಂಡೋಗಿದ್ರು? ನೆಲ್ಲಿಯಿಂದ ನಮ್ಮ ಅಂಗಡಿವರೆಗೆ ಬಂದವನು. ಒಂದ್ಸಲ ಎಲ್ಲ ಊಷ್ಕೆ ಇಲ್ಲ ಅವನ್ ಪಾಪ ಬೆಚ್ಚ ಬಿದ್ಬಿಟ್ಟ, ಪಾಪ ಒಳ್ಳೆ ಮನ್ಸ ಅವನು. ಇದು ಇವಾಗ ಯಾವ್ದು ಹೇಳ್ರಿ ಆಕ್ಸಿಡೆಂಟ್? ಕೆಳೆ ಸೈಲೆನ್ಸರ್ ಸುಟ್ಟಿರೋದು, ಕೆಳಗಡೆನೆ ಬಂದ್ಬಿಟ್ಟಿತ್ತು. ಹೇಳ್ತಾ ಇರ್ಲಿಲ್ಲಮ್ಮ ಆವಾಗ್ಲಿಂದ ನಾನು. ಅವಾಗ ಒಂದ್ಸಲ ಇವ್ರು ಸಿಕ್ತಾಗ ಹೇಳಿದ್ರು. ನಾನ್ ಸಿಕ್ತಾಗ ಹೇಳಿದ್ರು ಗೈಸ್ ಅವಾಗ. ಇಲ್ಲೇ ನಮ್ಮ ಪಕ್ಕದ ಮನೆ ಇದ್ದಿದ್ದ ಹುಡುಗ, ನಾನು ನೋಡಿರೋ ಬೆಳೆ ಹುಡುಗ, ಅವನು ಚಿಕ್ಕ ವಯಸ್ಸಿಂದ ನೋಡಿರೋನು. ಒಂದು 3 ವರ್ಷ 2 ವರ್ಷ ಇರ್ಬೇಕು ಹುಡುಗ, ಆಗಿಂದ ನೋಡಿರೋನು. ಏನಂದ್ರೆ ಫುಲ್ ತೀಟೆ, ಯಾವುದೇ ವಿಚಾರಕ್ಕೂ ಇದ್ದಿಲ್ಲ, ಕೇಳ್ತಾ ಇರ್ಲಿಲ್ಲ. ರೋಡ್ ಬಂದ್ಬಿಡೋನು, ಗಾಡಿನೂ ಆಕ್ಸಿಡೆಂಟ್ ಆಗೈತೆ ಕುತ್ಕೊಂಡವನೆ. ಆಕ್ಸಿಡೆಂಟ್ ಅದು ಹಿಂಗೆ ಅಂದ್ರೆ ಯಾರ ಕಾರಣ ಬಂದಾಗ ಕುತ್ಕೊಂಡೋಗಿ ಅವ್ನು ಉಳಿತಾನೆ ಇಲ್ವಾ ಅಂತ ಅನ್ಕೊಂಡಿದ್ದೆ. ಹಂಗಿದ್ರು ಹುಡುಗ ಬೆಳಿತಾನೆ, ಚೆನ್ನಾಗಿ ಬೆಳ್ದವನೆ, ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಹುಡುಗನೆ. ಸೊ ಗೈಸ್, ಇವರು ಅವಾಗಿಂದಾನು ಇದಾರೆ ಗೈಸ್ ಇಲ್ಲಿ. ನಾನ್ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳ್ದಾಗಿಂದಾನು ಇಲ್ಲೇ ಇದಾರೆ, ನಮ್ಮನ್ನ ನೋಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ಸ್ತಾ ಇದೀವಿ ಅಂಕಲ್ನ, ಅಣ್ಣನ. ಥ್ಯಾಂಕ್ಸ್, Thanks. ಒಳ್ಳೇದಾಗಿ ಚೆನ್ನಾಗಿ ಬೆಳಿಯಪ್ಪ. ಏನ್ ಗೊತ್ತಾ, ಆಮೇಲೆ ಒಂದು 5-6ನೇ ಕ್ಲಾಸ್ಗೆ ಈ ಮನೆಗ್ ಬಂದ್ವಿ ನಾವು. ಆ ಮನೆಗ್ ಬಂದ್ವಿ, ಆಮೇಲೆ ಒಂದ್ ಏಜ್ ಆಯ್ತಾ ಇದಂಗೆನೆ ನೆಕ್ಸ್ಟ್ ಇವಾಗ ನಮ್ ಸ್ಕೂಲ್ ತೋರ್ಸಕ್ ಹೋಗ್ತಾ ಇದೀವಿ. ಅಲ್ಲ, ನೀನ್ ನನ್ಗೆ ಫಸ್ಟ್ ವಿಡಿಯೋ ಕಾಲ್ ಮಾಡ್ತಿದ್ರ, ಅದು ಯಾವ ಮನೇಲಿ? ವಿಡಿಯೋ ಕಾಲ್ ಇದೇ ಮನೆ ಅದು. ಇದೇನಾ? ಅಲ್ಲೇ next ಮನೆ. ಹಾ ಕರೆಕ್ಟ್, ನಾನ್ ನೋಡಿದೀನಿ ಗೈಸ್. ಗೈಸ್ ಇವಾಗ ಹೇಳದ್ನಲ್ಲ, ನಾನು ಓದಿ ಬೆಳೆದಿದ್ದಂಥ ಸ್ಕೂಲು ನರ್ಸರಿಯಿಂದ 8ನೇ ಕ್ಲಾಸ್ವರೆಗೂ ನಾನು ಇದೇ ಸ್ಕೂಲಲ್ಲಿ ಓದಿದ್ದು ಗೈಸ್. ಪ್ರಾಥಮಿಕ ಶಾಲೆ, ಗೌರ್ಮೆಂಟ್ ಸ್ಕೂಲ್ ಗೈಸ್, ಹೊಸಳ್ಳಿ. ಆಗ ಇದು ಸ್ಕೂಲ್ ಗ್ರೌಂಡ್, ಇಲ್ಲಿ ಪ್ರೇಯರ್ ಮಾಡಿ ಅವ್ರವ್ರ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ರು. ಆದ್ರೆ ಇದೆಲ್ಲ ಯಾವ್ದು ಇರ್ಲಿಲ್ಲ ಆಗ. ಇವಾಗ ಈಗ ಎಲ್ಲ ಹೊಸದಾಗಿ ಹೊಡೆದಿ ಕಟ್ತಾ ಇದಾರೆ. ಅಲ್ಲಿ ಮುಂದೆ ಬಂದು ಸ್ಟಾಫ್ ರೂಮ್ ಅಂದ್ರೆ ಆಫೀಸ್ ರೂಮ್ ಇತ್ತು. ಇಲ್ಲಿ 1 to 4 ಈ ಕಡೆ ಏನೋ ಇತ್ತು, ಈ ಕಡೆ 7th 8th ಇತ್ತು ಈ ಕಡೆ. ಓಕೆ, ನಾನು ಹೇಳ್ತೀನಿ ಇರು. ಸೊ ಗೈಸ್ ಏನ್ ಗೊತ್ತಾ, ಇಲ್ಲಿ ಒಂದು ಫ್ಲಾಗ್ ಇತ್ತು ಗೈಸ್. ಫಸ್ಟ್ ಇಲ್ಲಿ ಗ್ರೌಂಡ್ ಇತ್ತು ಫುಲ್ಲು, ಒಂದು ಫ್ಲಾಗ್ ಇತ್ತು ಸೆಂಟ್ರಲ್ಲಿ. ಆ ಕಡೆ ಎಲ್ಲ ಸ್ಟೇಜ್ ಇತ್ತು, ಅಲ್ಲೇ ನಮ್ಮ ಫಂಕ್ಷನ್ ಏನೇ ಇದ್ರು ನಡೀತಾ ಇತ್ತು. ಅಂಡ್ ಅಲ್ಲಿ 5ನೇ ಕ್ಲಾಸ್ ಇತ್ತು, ಇವಾಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಲ್ಲಿ. ಅದು 5ನೇ ಕ್ಲಾಸು, ಇಲ್ಲಿ 8ನೇ ಕ್ಲಾಸ್ ಲಾಸ್ಟ್ ಇದ್ದಿದ್ದು. ಅಲ್ಲಿ HM ರೂಮ್ ಇತ್ತು, HM ರೂಮ್ ಪಕ್ಕನೆ 8ನೇ ಕ್ಲಾಸ್ ಇತ್ತು ಗೈಸ್. ಅವಾಗೆಲ್ಲ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. HM ರೂಮ್ಗೆ ಎಷ್ಟೆಲ್ಲ ಹೋಗಿದ್ಯಾ? HM ರೂಮ್ ಅಂದ್ರೆ ನನ್ಗೆ ಹೊಡಿತಾ ಇರ್ಲಿಲ್ಲ, ಬಡಿತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಮಮ್ಮ ಏನದು FDMC ಅಧ್ಯಕ್ಷರಾಗಿದ್ದೆ. ಅಂದ್ರೆ ಈ ಸ್ಕೂಲ್ ನಮ್ಮಮ್ಮನ ಕಂಟ್ರೋಲ್ ಅಲ್ಲಿ ಇದ್ದಿದ್ದು. ಇವಾಗ ಏನಾನ ಒಂದು ಇದು ಬರ್ಬೇಕಂತ ಅಂದಿದ್ರೆ ಅಂದ್ರೆ ನಮ್ಮಮ್ಮನ್ ಸೈನ್ ಹಾಕ್ಬೇಕಿತ್ತು. ಅದಕ್ಕೆ ಗೈಸ್ ತಿನ್ಸ್ಕೊಂಡಿಲ್ಲ, ಇಲ್ಲ ಹೊಡೆದವ್ರೆ. ಇದು BRC ರೂಮ್ ಎಲ್ಲ ನನ್ನ ಹ್ಯಾಂಡ್ ಓವರ್ ಅಲ್ಲೇ ಅವಾಗ ಕಟ್ಸಿತ್ತಿದ್ದು. ಅಲ್ಲಿ ನನ್ನ ನೇಮು ಇದೆ, ನೋಡಿ ಬನ್ನಿ ತೋರ್ಸಿ ಬನ್ನಿ. ಅಂಡ್ ಇನ್ನೊಂದ್ ಏನ್ ಗೊತ್ತಾ ಗೈಸ್, ನಾನು ಇಲ್ಲಿ ಏನೇ ತರ್ಲೆ ಮಾಡಿದ್ರು, ಏನೇ ಮಾಡ್ತಾ ಇದ್ರು, ಫಸ್ಟ್ ನಮ್ಮ ಅಮ್ಮಂಗ್ ಫೋನ್ ಹೋಗ್ಬಿಡೋದು. ಇನ್ನೊಂದ್ ನಮ್ಮ ಅಮ್ಮಂಗ್ ಹಾಕೊಟ್ಬಿಡ್ತಾರೆ, ಡೈರೆಕ್ಟ್ ನಮ್ಮ ಅಮ್ಮಂಗ್ ಕಾಂಟ್ಯಾಕ್ಟ್ ಅಲ್ವಾ. ಬೇರೆದಾಗಿದ್ರೆ ಇವಾಗ ನಾನು 9th 10th ಇನ್ನೊಂದ್ ಸ್ಕೂಲ್ಗೆ ಹೋಗಿದ್ದೆ, ಉದಯ ಸ್ಕೂಲ್ಗೆ. ಅಲ್ಲಿ ನಮ್ಮ ಅಮ್ಮನ್ನ ಕರ್ಸೇ ಇಲ್ಲ ನಾನು 2 ವರ್ಷ. ನಮ್ಮ ಅಮ್ಮನ್ ನಂಬರ್ ಅಂತೂ ಕೊಟ್ಟೇ ಇಲ್ಲ. ಇಲ್ಲಿ ನಮ್ಮ ಅಮ್ಮನ್ಗೆ ಫುಲ್ ಕಾಂಟ್ಯಾಕ್ಟ್ ಇದೆ, ಡೈರೆಕ್ಟ್ HM ಫೋನ್ ಮಾಡ್ತಾ ಇದ್ರು. ಇವಾಗ ಸೈನ್ ಹಾಕ್ಬೇಕಾಗಿತ್ತು ನಮ್ಮಮ್ಮ, ಅದು ಇದಕ್ಕೆಲ್ಲ ಸೈನ್ ಹಾಕ್ಬೇಕಾಗಿತ್ತು. ಆ ತರ ಎಲ್ಲ ಇತ್ತು, ಅದ್ರಿಂದ ನನ್ಗೆ ಪ್ರಾಬ್ಲಮ್ ಇತ್ತು. ನೋಡೋಣ ಇರು, ನಮ್ಮ ಅಮ್ಮನ ಹೆಸರಿಗೆ ಬಾ, ಅಲ್ಲೆಲ್ಲ ಹೋಗ್ಬೇಡ, ಆಫೀಸರ್ ತಿರ್ತಾರೆ. ಕೆಂಪಣ್ಣ ನಮ್ಮ HM ಅವರೇ. ಇಲ್ಲ ಇದೆ ಕಣೋ ಕೆಂಪಣ್ಣ, ಬಾರಮ್ಮ ಇಲ್ಲ ಚೇಂಜ್ ಆಗಿರ್ಬೇಕು. ಶ್ರೀಮತಿ ಸುಜಾತ STMC ಅಧ್ಯಕ್ಷರು ಹಾಗೂ ಸದಸ್ಯರುಗಳು. ಐತೆ ನೋಡಿ ಇಲ್ಲಿ ಕೆಳಗಡೆ ಇದೆ ಸುಜಾತ. ಇದು ಬಾ ಆಯ್ತು. ಸೊ ಗೈಸ್ ಲೈಟ್ ನೋಡಿ, ನಾವು ಮೊನ್ನೆ ಶ್ರೀಮತಿ ಸುಜಾತ SDMC ಅಧ್ಯಕ್ಷರು ಹಾಗೂ ಸದಸ್ಯರುಗಳು. ಅಲ್ಲಿ ಕೆಂಪಣ್ಣ ಅಂತ ಇದೆಯಲ್ಲ, ಅವರೇ ನಮ್ಮ ಹೆಡ್ ಮಾಸ್ಟ್ರು HM. ಆಕ್ಚುಲಿ ಫಸ್ಟ್ ಟೈಮ್ ಗೊತ್ತಾ ನಾನು ಗವರ್ಮೆಂಟ್ ಸ್ಕೂಲಿಗೆ ಬರ್ತಾ ಇರೋದು. ನಾನು ಗವರ್ಮೆಂಟ್ ಸ್ಕೂಲೇ ನೋಡಿಲ್ಲ. 2010 ಅಲ್ಲಿ ಮಾಡ್ಸಿರೋದು ನಾವು ಅಮ್ಮನ ಹೆಸರು ಇನ್ನ ಐತೆ. 2010, ಇವಾಗ ಎಷ್ಟು 2016 ವರ್ಷ. ನೈಸ್. ಅದ್ರಿಂದ ನಾವು ಇವಾಗ ತೋರ್ಸದ್ನಲ್ಲ ಗೈಸ್, SDMC ಅಧ್ಯಕ್ಷರು. ಶರಣಪ್ಪ ದೇವಸ್ಥಾನದ ಹತ್ರ ಬೆಲೂನ್ ಮಾರೋರು, ಅವ್ರಿಗೆ ಅಂತ ಜಾಗ ಇರ್ಲಿಲ್ಲ ಅಂತ ಈ ರೂಮ್ಸ್ ಎಲ್ಲ ಕೊಡ್ಸಿದ್ವು ನಾವು.
ಇದು ಅಷ್ಟೇ ಹೊಸ್ದಾಗ್ ಕಟ್ಟಿತ್ತು. ನನ್ನ ಹ್ಯಾಂಡ್ ಓವರ್ ಅಲ್ಲಿ ಅದು ಅಧ್ಯಕ್ಷ ಆಗಿದ್ನಲ್ಲ, ಆಗ ಚೆಕ್ಗೆಲ್ಲ ನಾನೇ ಸೈನ್ ಮಾಡ್ಬೇಕಾಗಿತ್ತು. ಅದ್ ಹ್ಯಾಂಡ್ ಓವರ್ ಅಲ್ಲಿ ಇದಾಯ್ತು. ಇಲ್ಲೂ ಕೆಲಸ ಮಾಡೈತ್ ನಮ್ಮಮ್ಮ. ಇಲ್ಲೂ ವರ್ಕ್ ಮಾಡಿದ್, ನನ್ಗೆ 15,000 ಸಂಬಳ ಕೊಡೋರಾಗ. SDMC ಅಧ್ಯಕ್ಷ ಅಂದ್ರೆ ಆ ಆಗಿ ಕೆಲ್ಸ ಬೆಲೂನ್ ಮಾಡಿದ್ರು. ಮಾರೋ ಹುಡುಗರು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋರು, ಅವ್ರ ಕ್ಲೀನ್ ಆಗಿ ಹೋಗ್ತಾರೆ. ಅವ್ರು ಒಳ್ಳೊಳ್ಳೆ ಸ್ಕೂಲಲ್ಲಿ RTA ಸೀಟ್ಸ್ಗಳು ಸಿಕ್ಕಿತ್ತು ಅವ್ರಿಗೆ. ಅವಕ್ಕೇನಂದ್ರೆ ಏನು ಗೊತ್ತಿಲ್ಲ, ರೀಸೆಂಟ್ ಇರ್ಲಿಲ್ಲ, ನೀಟ್ನೆಸ್ ಇರ್ಲಿಲ್ಲ. ಆ ಮಕ್ಳನ್ನ ನೀಟಾಗಿ ಸ್ಕೂಲ್ಗೆ ಹೋಗ್ತಾರ, ಯೂನಿಫಾರ್ಮ್ ಧರಿಸಿದಾರ, ಶೂ ಸಾಕ್ಸು, ಸ್ನಾನ ಮಾಡಿದಾರ, ಅದೆಲ್ಲ ನೋಡ್ಕೊಂತಾ ಇದ್ದೆ ನಾನಿಲ್ಲಿ. ವಾಲಿಬಾಲ್ ಪ್ಲೇಯರ್ ಗೊತ್ತಾ ಗೈಸ್? Guys! ಎಲ್ಲ ಆಡ್ತಾ ಇತ್ತು, ಇಲ್ಲೇ ನಾವು ವಾಲಿಬಾಲ್ ಆಡ್ತಾ ಇತ್ತು ನಾವು. ಇದೇ ಗೈಸ್ ನಮ್ದು ಅವಾಗಿಂದನೂ ಇದೆ ಪೌಲು, ಇವಾಗ ಹೊಸ್ದಾಗ್ ಹಾಕಿದ್ದಾರೆ. ಅಂಡ್ ಏನ್ ಗೊತ್ತಾ, ಇವ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವ್ರೆ ಇದ್ದಾರಲ್ಲ, ಇವನ್ ಆಮೇಲೆ ಪುಣ್ಯಾತ್ಮರು. ಬಂದಿದೀವನು, ಇವನಿಲ್ಲ ಪುಣ್ಯಾತ್ಮರು ಗೈಸ್, ಪುಣ್ಯಾತ್ಮರು. ಇವನು ಮತ್ತೆ ನನ್ ಜೊತೆ ಇದಾರಲ್ಲ ಚಂದನ್, ಇವನು, ಅವರೆಲ್ಲ ಗೊತ್ತಿಲ್ಲ ನಿಮ್ಗೆ. 3 ಜನ, ಚಂದನ್ ಮತ್ತೆ ಇವನು ನನ್ ಚಿಕ್ಕ ವಯಸ್ಸಿಂದ ಫ್ರೆಂಡ್. ಸೌಂಡ್ನೆ ಕೇಳೋಣ, ಹೇಳಿ ಹೆಂಗಿತ್ತು ನಿಮ್ ಸ್ಕೂಲ್? ಫುಲ್ ಜಾಲಿ, ಸ್ಕೂಲ್ ಲೈಫ್ ಹೆಂಗಿತ್ತು ಗುರು? ಸಕ್ಕತ್ತಾಗಿತ್ತು. 1ನೇ ಕ್ಲಾಸ್ ಶಿಷ್ಯ, ನರ್ಸರಿಯಿಂದಾನು ಆಮೇಲೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಆದ್ಮೇಲೆ ಇವ್ರು ಹೇಮಂತ ಇವನ ತರ ಗೊತ್ತಾಗಿದೆ. ಎಷ್ಟ್ ತೀಟ ಮಾಡಿದೀರಾ? ನರ್ಸರಿಯಿಂದಾನು ಮಾಡಿದೀವಿ. ಜೊತೆಗಿದ್ದಂಗ್ ಗೈಸ್. ತಿಪ್ಪಣ್ಣ ಸಾಂಬ್ರು ಸರ್ ಅಂತೂ ಒಂದ್ ಸ್ಕೇಲ್ ಇಟ್ಕೊಂಡಿದ್ರು, ಹೆಂಗ್ ಹೊಡಿತಾ ಇದ್ರು ಗೊತ್ತಾ? ಸ್ಕೇಲ್ ಅಲ್ಲಿ ತಲೆಗೆ ಹೊಡಿತಿದ್ರು. ಇಲ್ಲೇ ನಂಗೇನ್ ಹೊಡ್ದಿಲ್ಲ ಅಂತ ಇಲ್ಲ, ಹೊಡೆದವ್ರೆ. ಅದೇ ಜಾಸ್ತಿ ಜೋರಾಗಿ ಬೇರೆಯವ್ರಿಗೆ ಹೊಡ್ದಂಗ್ ಹೊಡಿತಾ ಇಲ್ಲ. ಯಾಕಂದ್ರೆ ನಾನು ನಮ್ಮ ಅಮ್ಮಂಗ್ ಹಾಕೊಟ್ಬಿಡ್ತೀನಿ, ಈ ತರ ಎಲ್ಲ ಹೊಡಿತಾರೆ ಸ್ಕೂಲಲ್ಲಿ ಹಂಗೆ ಹಿಂಗೆ ಅಂತ. ತಾವು ಇವ್ರಿಗೆಲ್ಲ ಬೇಜಾನ್ ಇವನ್ ಬಂದ 5ನೇ ಕ್ಲಾಸ್ ಬಂದ 3 ದಿವಸ ಬಂದ ಓಡೋದ ಬೇರೆ ಸ್ಕೂಲ್ ಸೇರ್ಕೊಂಡ. ಹೌದಾ? ಸೆಂಟ್ ಮೇರಿಸ್ ಆಮೇಲೆ ಹೊರಗೆ ಯಾವ ಸ್ಕೂಲ್ ಇವನು ಚೇಂಜ್ ಮಾಡ್ದಿರೋ ಸ್ಕೂಲೇ ಇಲ್ಲ ಇವನು. ಸ್ಕೂಲ್ ಚೇಂಜ್ ಮಾಡೋದು. ಅದು 3 ದಿವಸ ಒಂದೊಂದ್ ಸ್ಕೂಲ್. ಅಯ್ಯೋ. ಸೊ ಗೈಸ್ ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ನಾನು ಓದ್ದಾಗಿಂದ ಈ ಬಿಲ್ಡಿಂಗ್ ಹಾಗೆ ಇದೆ. ಅದನ್ನ ನಾವೇ ಹತ್ತಿ ಕಟ್ತಾ ಇದ್ರಿ. ನಾವೇ ಸ್ಟ್ರೈಟ್ ಇತ್ತು, ನಮ್ಮ ತೆಂಗಿನ ಮರ ಸ್ಟ್ರೈಟ್ ಇತ್ತು. ಅದನ್ನ ಇದು ಏನದು ವ್ಯಾಲೆಂಟೈನ್ಸ್ ಡೇ ಅಂತ, ಸಾರಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬಂದ್ರೆ ಅದು ಕಟ್ಬಿಟ್ಟು ಫ್ಲಾಗ್ ಕಟ್ತಾ ಇದ್ರು. ಅಂದ್ರೆ ನಾನು ಒಂದ್ಸಲ ಕಟ್ಟಿದ್ದೆ, ಇನ್ ಮಿಕ್ಕಿದವ್ರು ಒಬ್ಬೊಬ್ರು ಯಾರ್ಯಾರು ಪ್ರೋ ಇರ್ತಾರಲ್ಲ, ಮಾಮೂಲಿ ಈ ತರ ಅಭ್ಯಾಸ ಇರುತ್ತಲ್ಲ ಹತ್ತಿ, ಅಂತವ್ರಿಗೆ ಇದ್ ಕಟ್ಸೋರು. ಫಸ್ಟ್ ಟೈಮ್ ಗೈಸ್ ನಾನು ಆಕ್ಚುಲಿ ಗವರ್ಮೆಂಟ್ ಸ್ಕೂಲ್ ನೋಡ್ತಾ ಇರೋದು. ನನಗೆ NGO ಪ್ರೋಗ್ರಾಮ್ ಇದ್ದಾಗ ಅಷ್ಟೇ ಹೋಗಿದ್ದು, ಬಿಟ್ರೆ ಇವತ್ತೇ ಫಸ್ಟ್ ಟೈಮ್. ಚೆನ್ನಾಗಿದೆ ಆಕ್ಚುಲಿ. ಅಂಡ್ ನಾನು ಓದಿದ್ದೆಲ್ಲ ಇದೆ ಸ್ಕೂಲ್ ಗೈಸ್. ಫುಲ್ ಸ್ಕೂಲೇ ಮೆಮೊರಿ. ಒಂದು ಬೆಸ್ಟ್ ಚಿಕ್ಕ ವಯಸ್ಸಿಂದನೂ ಆಡಿ ಬೆಳ್ದಿ ಎಲ್ಲ ಇಲ್ಲೇ ಇರೋದು. ಒಂದು ಬೆಸ್ಟ್ ಮೆಮೊರಿ ಅಂದ್ರೆ ಯಾವ್ದು ನಿಮ್ ಇಬ್ರದ್ದು? ತರ್ಲೆ ಮಾಡಿ ಸ್ಕೂಲ್ ಬಿಟ್ರು ಎಷ್ಟ್ ಗಂಟೆ ಗೊತ್ತಾಯ್ತು ಮನೆಗೆ? 6:30 7 ಗಂಟೆಗೆ, 3 ಗಂಟೆ ಸ್ಕೂಲ್. ಇವ್ರು ಅವಾಗಿಂದಾನು ಹಂಗೆ ಗೈಸ್, ಇವಾಗೂ ಲೇಟ್. ಅವಾಗ ಮೆಮೊರಿ ಅಂದ್ರೆ ಏನ್ ಮೆಮೊರಿ ಐತೆ? ಏನಾರ ಒಂದ್ ತರ್ಲೆ ಮಾಡಿ ಸಿಗಾಕೊಂಡಿರ್ಬೇಕು, ಅಥವಾ ಏನೋ ಒಂದ್ ಆತರ. ನೆನ್ಪಿಲ್ಲ. ಇದೊಂದ್ ಜೊತೆ ಹತ್ಬಿಟ್ಟು ಮೊದಲ ಬಿದ್ದಬಿಟ್ಟಿದ್ನಲ್ಲ, ಇಲ್ಲಿ ಹೊಡ್ಕೊಂಡ್ಬಿಟ್ಟು ಬಂದು ಬೆನ್ನಿಗೆ ಅಲ್ಲಿ ಹತ್ಬಿಟ್ಟು. ಇನ್ನೊಂದ್ ಏನ್ ಗೊತ್ತಾ ಗೈಸ್, ಇಲ್ಲಿಂದ ಈ ಕಡೆಗೆ ಹೋಗೋ ಜಾಗ ಇತ್ತು ಆಯ್ತಾ, ಬಿದ್ದು ಈಗ ಅದು ಫುಲ್ ಚೇಂಜ್ ಆಗ್ಬಿಡೈತೆ. ಅದು ತೋರ್ಸಿದ್ರೆ ನಿಮ್ಗೆ ಗೊತ್ತಾಗೋದು. ಇನ್ನೊಂದು ನನ್ಗೂ ನನ್ನ ಫ್ರೆಂಡ್ಗೆ ಆ ಜಗಳ ಆಯ್ತು. ಅಂದ್ರೆ ಅಟ್ಟಾಡ್ಸ್ಕೊಂಡು ಹೊಡ್ಯಾಕ್ ಹೋಗಿದ್ದೆ, ಇಲ್ಲಿ ಹತ್ತಿ ಅವ್ನ್ ಬುದ್ಧಿ ಬುಲ್ಡೆ ಹೊಡೆದಾಕೊಂಡಿದ್ನಲ್ಲ, ಕೇಬಲ್ ಆನೆ ಮರಿ ಬುಲ್ಡೆ ಹೊಡೆದಾಗ್ಬಿಟ್ಟಿತ್ತು ಗೈಸ್. ಅವಾಗ ನಾನು ಕೊಟ್ಟಿದ್ರು ಅಂದ್ರೆ ಅವ್ನು ಹಿಡಿಯಕ್ ಹೋಯ್ತಾ ಇದೆ, ಸ್ಕಿಡ್ ಹಿಂಗ್ ಅಟ್ಟಾಡ್ಸ್ಕೊಂಡು ಹೋಗಿ ಅವ್ನ್ ಬುಲ್ಡೆ ಹಿಂಗ್ ಬಿದ್ದ, ಫುಲ್ ಓಪನ್ ರಕ್ತ. ನಾನು ಭಯ ಓಡ್ಬಿಟ್ಟಿದ್ದೆ, ಎಷ್ಟು ಭಯ ಗೊತ್ತಾ. ಇನ್ನೊಂದು ನಮ್ಮ HM ಬರ್ತಾರೆ ಅಂತ ಇದ್ರೆ ಇಲ್ಲಿ ಆಚೆ ಆಟಾಡ್ತಾ ಇದ್ವಿ ನಾವು, ಲೇಟ್ ಆಗಿ ಹೋಗ್ತಾ ಇದ್ವಿ ಕ್ಲಾಸ್ಗೆ. ಮತ್ತೆ ಬೇಕಂತ ಹೋಮ್ವರ್ಕ್ ಗಿಮ್ವರ್ಕ್ ಏನು ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ, ಎಲ್ಲಾ ಆಚೆ ಹಾಕ್ತಾರೆ ಅಂತಾನೆ ನಾವು ಕಾಯ್ಕೊಂಡೆ, ಏನು ಬರ್ಕೊಂಡು ಬರ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಅಂಡ್ 8ನೇ ಕ್ಲಾಸ್ಗೆ ನಾನೇ ಕ್ಲಾಸ್ ಲೀಡರ್ ಆಗಿದ್ದು. ನಾನೇನಾ 8ನೇ ಕ್ಲಾಸ್ಗೆ 4ನೇ ಕ್ಲಾಸಿಂದ 7ನೇ ಕ್ಲಾಸ್ ಈ ಕ್ಲಾಸ್ ಅಲ್ಲಿ ಆ ಮಿಸ್ ನನ್ನ ಇದ್ ಮಾಡಿದ್ರಲ್ಲ, ಆ ಮಿಸ್ ಹೆಸರು ಮಮತಾ ಮಿಸ್ ಲೀಡರ್ ಮಾಡಿದ್ರಲ್ಲ, ಲೀಡರ್ ಮಾಡಿದ್ರು. ನಿಜ ಓದ್ತಾ ಇದೆ ನಾನು, ಸೀರಿಯಸ್ ಆಗಿ ನಾವೇ ಟಾಪರ್ಸ್. ಸಖತ್ತಾಗಿ ಓದ್ತಾ ಇದೆ. ಯಾವಾಗ 9ನೇ ಕ್ಲಾಸ್ ಅಲ್ಲೋಗಿ ಸೇರ್ಕೊಂಡೆ, ಎಲ್ಲ ಹುಡುಗರ ಜೊತೆ ಬಿದ್ದು ಹಾಳಾಗಿದೆ. ನಾನ್ ಟಾಪರ್, ಚೆನ್ನಾಗ್ ಓದ್ತಾ ಇದೆ, ಎಲ್ಲದ್ರಲ್ಲೂ ಓದ್ತಾ ಇದೆ. 4ನೇ ಕ್ಲಾಸ್ ಅಲ್ಲಿ ನಾನು ಜಾಸ್ತಿ ಇದ್ದಿದ್ದು ಇಂಗ್ಲಿಷ್ ಅಲ್ಲೆಲ್ಲ ಗೈಸ್. ಇಲ್ಲಿ ನಾವು ಅವಾಗ ಖೋಖೋ ಆಡ್ತಾ ಇದ್ವಿ, ಇಲ್ಲಿ ಕಂಬ ಇತ್ತು, ಅದು ಇಲ್ಲ. ನಾನು ಖೋಖೋ ಪ್ಲೇಯರು ಮತ್ತೆ ವಾಲಿಬಾಲ್ ಪ್ಲೇಯರ್ ಅವಾಗ. ಬನ್ನಿ ಹೋಗೋಣ. ಸೊ ಇದಾಗಿತ್ತು ಇವನ ಸ್ಕೂಲ್ ಟೂರ್. ನೆಕ್ಸ್ಟ್ ಇಲ್ಲಿ ಆ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅಲ್ಲಿ ಬೇಕರಿ ಇತ್ತು. ನಾವು ಇಲ್ಲಿಂದ ಹತ್ತಿ ಇಲ್ಲಿ ಗೇಟ್ ಹಾಕ್ಬಿಡೋರು, ಆಚೆ ಹೋಗ್ಬಿಡ್ತೀವಿ ಅಂದ್ರೆ ಆಚೆ ಹೋಗ್ಬಿಟ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಎಲ್ಲೆಲ್ಲ ಸುತ್ತಾಡ್ಕೊಂಡು ಸ್ಕೂಲ್ ಮುಗ್ದಾದ್ಮೇಲೆ ಬ್ಯಾಗ್ ಎತ್ಕೊಂಡು ಮನೆಗೆ ಓಡೋಗ್ತಾ ಇದ್ವಿ. ಅಲ್ಲೊಂದ್ ಗೇಟ್ ಇತ್ತು, ಮತ್ತೆ ಇಲ್ಲೊಂದ್ ಗೇಟ್ ಇತ್ತು. ಆ ಗಾಯ್ಸ್ ಏನಾಗಿತ್ತು ಗೊತ್ತಾ, ಅವಾಗ ಒಂದ್ 6ನೇ ಕ್ಲಾಸ್ ಇದ್ವಿ. ಅವಾಗ ಇಲ್ಲಿ ಒಬ್ರು ವಾಚ್ಮೆನ್ ಇದ್ರು ಈ ಸ್ಕೂಲ್ಗೆ.
ಹ್ಮ್. ಅವರು ಇಲ್ಲಿ ರಕ್ತ ಕಟ್ಕೊಂಡ್ ಸತ್ತೋಗ್ಬಿಟ್ಟಿದ್ರು. ಆ ಕತೆ ಹೆಂಗ್ ಹೇಳಿದ್ರು ಗೊತ್ತಾ, ಇಲ್ಲಿ ದೆವ್ವ ಇದಾಗಿ ಏನೇನೋ ಆಗಿತ್ತು ಅಂತ, ದೆವ್ವದ ಕತೆ ಇಲ್ಲಿ. ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಗೈಸ್. ಆ ಗಾಬ್ರಿಗೆ ನಾವು ಸ್ಕೂಲ್ಗೆ ಬರಕ್ ಭಯ ಬೀಳ್ತಾ ಇದ್ವಿ. ಆಕ್ಚುಲಿ ಯಾವ್ದು ಹಂಗೆಲ್ಲ ಅಂದ್ರೆ ಗಾಬರಿ ಆಗಿ ಅದು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ರಕ್ತ ಕಟ್ಸತ್ತು ಏನೋ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಬರ್ತಾ ಇದ್ದಂಗೆನೆ ಇಲ್ಲಿ ಮಲಗಿದ್ರು, ರಕ್ತ ಎಲ್ಲ ಕಕ್ಕಿ ಇಲ್ಲಿ ಸತ್ತೋಗ್ಬಿಟ್ಟಿದ್ರು. ಫುಲ್ ಗಾಬರಿ ಅವತ್ತು. ಅವಾಗೆಲ್ಲ ನಾವು ಒಂದ್ 3-4 ತಿಂಗಳು ಸ್ಕೂಲ್ಗೆ ಬಂದಿರ್ಲಿಲ್ಲ, ಯಾರು ಬಂದಿರ್ಲಿಲ್ಲ. ಫುಲ್ ಭಯ ಬಿದ್ದೋಗ್ಬಿಟ್ಟಿದ್ವಿ. ಅಲ್ಲಿ ಭಯಾನಕವಾಗಿತ್ತು ಗೇಟು. ಅಲ್ಲೊಂದ್ ಚಿಕ್ಕ ಗೇಟ್ ಇತ್ತು, ಇಲ್ಲಿ ಟ್ಯಾಂಕ್ ಇತ್ತು, ಇಲ್ಲೇ ಕೈ ತೊಳೆಯೋದು ಮಾಮೂಲಿ, ತಟ್ಟೆ ಇಲ್ಲ ತೊಳ್ಕೊಳ್ಳೋದು. ಊಟ ಕೊಡ್ತಾ ಇದ್ರಾ? ಹೌದಾ? ಇದರಿಂದ ಬರೋದು ಅದಮ್ಯ ಚೇತನ ಇಂದ. ಡೈಲಿ ಮಧ್ಯಾಹ್ನ? ಡೈಲಿ ಡೈಲಿ ಮನೆ ತರ ಡಿಫ್ರೆಂಟ್ ಬಿಸಿಬೇಳೆ ಬಾತ್. ನಂಗೆ ಅದಕ್ಕೆ ಬಿಸಿಬೇಳೆ ಬಾತ್ ಇಷ್ಟ. ಬಿಸಿಬೇಳೆ ಬಾತು, ಅನ್ನ ಸಾಂಬಾರು, ಖಾರ ಪೊಂಗಲ್ ಅಂತೂ ನನ್ನ ಫೇವ್ರೇಟ್. ಬಿಸಿಬೇಳೆ ಬಾತು ನನ್ನ ಫೇವ್ರೇಟ್. ಪುಳಿಯೋಗರೆ ಕೊಡೋರು, ಅದಕ್ಕೆ ನಾನು ಪುಳಿಯೋಗರೆ ಅದಕ್ಕೆಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗಿರೋದು. ಅಷ್ಟೇ ಗೈಸ್. ಇವಾಗ ಅಲ್ಲಿ ಇವ್ರು ಇನ್ನೊಂದೇನೋ ತೀಟೆ ಕೆಲಸ ಮಾಡ್ತಾ ಇದ್ರು, ಆ ಜಾಗಕ್ಕೆ ಹೋಗಿ ತೋರಿಸ್ತೀವಿ ಬನ್ನಿ. ಏನ್ ತೀಟೆ ಕೆಲಸ ಏನಂತಂದ್ರೆ ಅದೇ ಗೈಸ್, ಇಲ್ಲಿಂದ ಹತ್ಕೊಂಡು ಹೋಗ್ತಾ ಇದ್ವಿ ನಾವು. ಅಲ್ಲಿ ಬೇಕ್ರಿ ಇತ್ತು ಗೊತ್ತಾ, ಆ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅಲ್ಲಿ ಬೇಕ್ರಿ ಇತ್ತು. ಇಲ್ಲಿ ನಮ್ ಕ್ಲಾಸ್ ರೂಮ್ ಇತ್ತು. ಇಲ್ಲಿಂದ ಇದ್ರ ಮೇಲೆ ಹತ್ತುತ್ತಾ ಇದ್ವಿ, ಹಾರ್ಕೊಂಡು ಹೋಗ್ಬಿಟ್ಟು ಅಲ್ಲಿ. ಅಂದ್ರೆ ಇವಾಗ ಆ ಬೇಕ್ರಿಲಿ 2-3 ದಿವಸ ಮಾಮೂಲಿ 2 ದಿವಸ ಇಕ್ಕಿರ್ತಾರಲ್ಲ, ಅದೆಲ್ಲ ಸ್ವಲ್ಪ ಹಳೇದಾಗಿರುತ್ತೆ, ಇದಾಗಿರಲ್ಲ, ಕೆಟ್ಟೋಗಿರಲ್ಲ. ನೆಕ್ಸ್ಟ್ ಚೇಂಜ್ ಮಾಡ್ತಾರೆ ಅವರು. ಅವಾಗ ಅಲ್ಲಿ ಇಕ್ಕಿರೋ ಐಟಮ್ನ ನಮಗ್ ಕೊಡೋರು. ನಮ್ಮ ಹತ್ರ ಕಾಸು ಇರ್ಲಿಲ್ಲ ಅವಾಗ, ನಾವು ಫುಲ್ ಪುವರ್ ಪೀಪಲ್. ಗೊತ್ತು. ಆಮೇಲೆ ನಾನು 8ನೇ ಕ್ಲಾಸ್ ಬಂದ್ಮೇಲೆ ನಾನು ದುಡಿಯಕ್ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಇವ್ರು ಇದ್ದಿದ್ದು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ, ಆಮೇಲೆ ಸ್ವಲ್ಪ ಮಿಡಲ್ ಕ್ಲಾಸ್. ಈಗ ಮನೆ ನೋಡಿದ್ರಲ್ಲ, ಫುಲ್ ಲೋವರ್ ಮಿಡಲ್ ಕ್ಲಾಸ್ ಗೈಸ್ ಇದ್ದಿದ್ದು ನಾವಾಗ. ಅಂಡ್ ಮುಂದೆಗಡೆ ಒಂದು ಪಾನಿಪುರಿ ಅಂಗಡಿ ಇದೆ, ಅಲ್ಲಿ ಕಾಗೆಗೆ ಅಂತ ಕಟ್ಟೆ ಮೇಲೆ ಪೂರಿ ಹಾಕೋರು. ಅದ್ ಇವಾಗ್ಲೂ ಇದೆ, ಫೇಮಸ್ ನಮ್ಮ ಹೊಸಳ್ಳಿಲಿ. ಅದು 10 ರೂಪಾಯಿ ಪಾನಿಪುರಿ ಆಗಿದೆ, 15 ರೂಪಾಯಿ ಆಗಿದೆ ಈಗ. ಫಸ್ಟ್ 2 ರೂಪಾಯಿ ಇತ್ತು ಅವಾಗ, 2 ರೂಪಾಯಿ ದೊಡ್ಡದಿತ್ತು ಅವಾಗ. ಆಕ್ಚುಲಿ ಅಂಕಲ್ ಮಾತಾಡ್ತಾರೆ ನೋಡಿ, ಬೇಕಿದ್ರೆ ಇವ್ರು ಮಾಡಿರತ್ತಿ. ನಾನು ಹೋದಾಗೆ ಹೇಳ್ತಾ ಇರ್ತಾರೆ ಅಂಕಲ್, ಇವರೆಲ್ಲ ಗೊತ್ತಪ್ಪ ನಂಗೆ ಅಂತ. ಇವಾಗೂ ಮಾತಾಡ್ತಾರೆ. ಮಾತಾಡ್ಸಿ ಬನ್ನಿ ಗೈಸ್ ಹೋಗಿ. ಆಕ್ಚುಲಿ ಹೇಳು, ಕಾಗೆಗೆ ಇಟ್ಟಿರೋದನ್ನ ಎತ್ಕೊಂಡ್ ತಿಂತಾ ಇದ್ರು ಅವ್ರಿಗೆ ಅವ್ರ ಹತ್ರನೇ ಮಾತಾಡ್ಸಿ, ಅವ್ರಿಗೂ ನೆನಪಿದೆ ಅದು. ಏನ್ ಗೊತ್ತಾ, ಆ ಪಾನಿಪುರಿ ಅಂಗಡಿ ಐತಲ್ಲ, ಅದೇ 2 ರೂಪಾಯಿ ಪಾನಿಪುರಿ ಅವಾಗ. ಇಲ್ಲಿತ್ತ ಅಂಗಡಿ ಅವಾಗ, ಈ ಕಟ್ಟೆ ಐತಲ್ಲ ಇಲ್ಲಿ, ಅವ್ರೇನ್ ಗೊತ್ತಾ, ನನ್ ಮೇಲೆ ಸೇರ್ಸ್ ದಬಾಕ್ತಾ ಕೆಪ್ರು ನನ್ ಮಗ. ಹ್ಯಾಂಡ್ ಹಾಕಿಲ್ಲ ಅಲ್ಲ, ಅಷ್ಟು ಅರ್ಜೆಂಟ್ ಅವನ್ಗೆ. ಸೊ ಗೈಸ್ ಏನ್ ಗೊತ್ತಾ, ಇಲ್ಲಿ ಅಂಗಡಿ ಇತ್ತು, ಅವರು ಓಪನ್ ಮಾಡಿ ಶಕ್ನ ಅಲ್ಲಿ ಪೂರಿ ಮತ್ತೆ ಚೋಚ ಎಲ್ಲ ಹಾಕೋರು. ಅದನ್ನ ನಾವು ಸ್ಕೂಲಲ್ಲಿ ಕರೆಕ್ಟಾಗಿ ಬರ್ತಾ ಇದ್ವಿ. ಮಧ್ಯಾಹ್ನ ಹಂಗೆ ಎಷ್ಟೊತ್ತಿಗೆ ಹಾಕ್ತಾರೆ, ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತಾ ಇತ್ತು. ಅವಾಗ ಅಲ್ಲಿ ಬಂದು ಪೂರಿ ಎತ್ಕೊಂಡು ಹೋಗಕ್ ಬರ್ತಾ ಇದ್ವಿ. ಕಾಗೆಗೆ ಹಾಕಿರೋ ಪೂರಿ ಅವ್ರ ದೇವ್ರಿಗೆ ಅಂತ ಹಾಕೋರು, ಅದನ್ನ ಎತ್ಕೊಂಡು ಹೋಗಕ್ ಬರ್ತಾ ಇದ್ವಿ. ಅವ್ರಿಗೂ ನಾನು ನೆನ್ಪಿದೀನಿ ಗೈಸ್, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಅಂಕಲ್ಗೆ ನೆನ್ಪಿಡ್ತೀನಿ, ಬಟ್ ಅವರು ಅವಾಗ ಚಿಕ್ಕ ಹುಡುಗರಾಗಿದ್ರು, ಅವ್ರಿಗೆ ನೆನ್ಪಿದೆಯಲ್ವ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ನನ್ನ ಪ್ರಕಾರ. ಹೋಗಿ ಅವ್ರನ್ನ ಮಾತಾಡ್ಸೋಣ ಬರ್ರಿ ಗೈಸ್. ಅಂಕಲ್ ಬಂದಿದ್ದಾರೆ ಇವಾಗ. ಅಂಕಲ್ ಫುಲ್ ಬಿಸಿ ಇದಾರೆ, ಏನಂತಾರೋ ಗೊತ್ತಿಲ್ಲ, ಮಾತಾಡ್ತಾರ ಇಲ್ವೋ, ಮಾತಾಡ್ಸೋಣ ಬನ್ನಿ. ನಾನ್ ನೆನ್ಪಿದೀನ ಅಂಕಲ್ ನಿಮ್ಗೆ? ನೆನ್ಪಿದೀನ ನಾನು? ಗೊತ್ತಾಯ್ತು ರಜಾ, ನೀವೆಲ್ಲ ಹಳೆ ಕಸ್ಟಮರ್ ರಜಾ. ಯಾವಾಗಿಂದ ಬರ್ತಾ ಇದೀನಿ ಹೇಳಿ? ನಾವು ಸ್ಟಾರ್ಟ್ ಮಾಡಿ 50 ಪೈಸಾ ಮಸಾಲೆ ಬರಿ ಬಾ ರಜಾ. ಗೊತ್ತು, ನೀವು ಸ್ಟಾರ್ಟ್ ಮಾಡಿದ 50 ಪೈಸಾ ಮಸಾಲೆ ಪುರಿ. ನಾನ್ ಬರ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದಾಗಿಂದ. ಆಕ್ಚುಲಿ ಅವ್ರು ಸ್ವಲ್ಪ ಬಿಸಿ ಇದಾರೆ ಗೈಸ್, ಅದು ಮಿಕ್ಸ್ ಕನ್ಫ್ಯೂಸ್ ಆಗುತ್ತೆ ಅಂತ. ಇಲ್ಲಿ ಏನ್ ಗೊತ್ತಾ ಗೈಸ್, ಇಲ್ಲಿ 38 ವರ್ಷ ಮುಖಗಳು ನೋಡ್ತೀವಿ ನಾವು. ಇಲ್ಲಿ ನೀ ಯಾರು ನಾನು ಯಾರು ಮುಖಗಳು ನೋಡ್ತೀವಿ ರಜಾ. ಏನಂದ್ರೆ ಕಸ್ಟಮರ್ ಎಷ್ಟು ಲೇಟ್ ಮಾಡ್ತೀವಿ ನೋಡಿ, ಇಲ್ಲಿ ಕಸ್ಟಮರ್ ಎಷ್ಟು ನಾವು ಲೇಟ್ ಮಾಡ್ತೀವಿ ನೋಡಿ ರಜಾ. ಅದಕ್ಕೋಸ್ಕರ ಅಂಗಡಿ ಮಾಡಿರೋದು ಮೇಡಮ್, ಆ ಅಂಗಡಿ ಅದಕ್ಕೆ ಮಾಡಿರೋದು. ಫಸ್ಟ್ ಇದೊಂದೇ ಗಾಡಿ ಇತ್ತು ಗೈಸ್, ಅಲ್ಲಿ ಹಾಕಿದ್ರು. ಇವಾಗ ಅಂಗಡಿ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಂಡ್ ಇವಾಗ ಸ್ವಲ್ಪ ಬಿಸಿ ಇದಾರೆ, ಮಾತಾಡ್ಸಕ್ ಆಗಲ್ಲ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ, ಓಕೆನಾ? ಹಳಿಯೊಬ್ರೆ ಎಷ್ಟು ಲೇಟ್ ಮಾಡ್ತೀವಿ ನೋಡಿ ಅವ್ರಿಗೆ. ಹೇಳ್ತೀನಿ ಸರ್, ಬೇಜಾರ್ಸ್ಕೊಂಬಿಡಿ. ಓಕೆ ಅಂಕಲ್, ಬಾಯ್. ಏನ್ ಮೇಡಮ್? ಬಾಯ್. ಓಕೆ ಮೇಡಮ್, ಓಕೆ ಮೇಡಮ್. ನಾನು ಯಾವಾಗಿಂದ ಬರ್ತಾ ಇದೀನಿ ಗೊತ್ತಾ ನಿಮ್ ಅಂಗಡಿಗೆ? ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದಲ್ಲ ರಜಾ. ಅಂಕಲ್ ಚೆನ್ನಾಗಿ ನೆನಪಿದೆ. ತಿಂತಾ ಇದ್ನಂತೆ ಪೂರಿನ. ಇಲ್ಲಿ ತಿಂತಾ ಇದ್ರು, ಒಂದು ಪೂರಿ ಐತಿ ಕೈ ತಿಂತಾ ಇದ್ರು ಇವ್ರು. ಇಲ್ಲ ರಜಾ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ಗೈಸ್ ನೋಡಿದ್ರಲ್ಲ, 15 ರೂಪಾಯಿ ಇವಾಗ ನಾವು ಪೂರಿ. ಆರಾಮ್. ನೆಕ್ಸ್ಟ್ ಹೋಗೋಣ ಬನ್ನಿ ಗೈಸ್. ಖಾಲಿ ಪೂರಿ ಕರೆ ಅಂಕಲ್ ಪಾನಿಪುರಿ ಕೊಡ್ತಾವ್ರೆ. ನಂಗೆ ಖುಷಿ ಆಗ್ತಿದೆ. ನಾವು ಅವಾಗ ಬಂದ್ರೆ ಗೈಸ್ ನಮ್ಗಂತೂ ಎಕ್ಸ್ಟ್ರಾ ಹೊಟ್ಟೆ ಕೊಡ್ತಾರ ಅಂಕಲ್.
ಏನ್ ಗೊತ್ತಾ ಗೈಸ್, ನಾವ್ ಅವಾಗ ಬಂದ್ರೆ ಇಲ್ಲಿ 1 ಪ್ಲೇಟ್ ಪೂರಿಗೆ ಇಲ್ಲಿ ಬರುವ ಚಿಕ್ಕ ಮಕ್ಕಳು ಸೆಡ್ಯಾಕ್ ಬರ್ತಾರೆ ನೋಡಿ. ಈಗ ಏನ್ ಮಾತಾಡ್ತಾರೆ ನೋಡಿ. ಇವಾಗ ಪ್ಯಾಂಟ್ ಹಾಕೋ ಬಂದಿದ್ದೀನಿ. ಈ ಸ್ಕೂಲ್ ಹೋದಾರಲ್ಲ ಚಿಕ್ಕ ಹುಡುಗರಾಗಲ್ಲ. ಅಂಕಲ್ ಜಲ್ದಿ ಕೊಡಿ ಕೆಲಸ ಕಲ್ಲು ಮೇಲೆ ಐತಿ ಮೇಲೆ. ನಾವ್ ಜಲ್ದಿ ಕೊಡಿ ಅನ್ನೋದಕ್ಕೆ ಅಂಕಲ್ ಲೇಟ್ ಮಾಡೋದಕ್ಕೆ ಗೈಸ್. ಓಕೆ ಗೈಸ್, ಬನ್ನಿ ನೆಕ್ಸ್ಟ್ ಹೋಗೋಣ.